ಒಂದು 10 ನಿಮಿಷದಲ್ಲಿ ರೆಡಿಯಾಗುತ್ತೆ ಈ ಪಾಯಸ. ತುಂಬ ಟೇಸ್ಟಿಯಾಗಿ, ತುಂಬ ಸಿಂಪಲ್ಲಾಗಿ, ಬೇಗನೆ ಮಾಡುವಂಥ ಪಾಯಸವನ್ನು ಮಾಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇದು ನಾನು ಹಾಲು ಸೋರೆಕಾಯಿ ಅಂದರೆ ಹಾಲುಗುಂಬಳಕಾಯಿ ಅಂತಲೂ ಹೇಳ್ತೀವಿ. ಇದನ್ನು ಅರ್ಧ ಹಾಲುಗುಂಬಳಕಾಯಿನ ನಾನು ತಗೊಂಡಿದ್ದೆ. ಸ್ವಲ್ಪ ಬೆಳೆದು ಬಿಟ್ಟಿತ್ತು, ದೊಡ್ಡಾಗಿತ್ತು. ಸ್ವಲ್ಪ ಎಳೆದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ಬಿಡಿಸಿ, ಸಿಪ್ಪೆಯನ್ನು ತೆಗೆದು ಆಮೇಲೆ ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬೇಯಿಸೋಣ. ಬೀಜನೂ ಎಷ್ಟಾಗುತ್ತೆ ಅಷ್ಟು ತೆಗೆದುಬಿಡೋದು ಒಳ್ಳೆಯದು. ಬೀಜ ಇದ್ದರೆ ಚೆನ್ನಾಗಿರಲ್ಲ. ನನಗೆ ಕೆಲವೊಂದಷ್ಟು ಬೀಜ ಉಳಿದಿತ್ತು, ಆದರೂ ಆದಷ್ಟು ಬೀಜನ ರಿಮೂವ್ ಮಾಡ್ಕೊಳ್ಳಿ. ಅದಾದಮೇಲೆ ಬೇಯಿಸ್ತಾ ಇದ್ದಂಗೆ 1-2-3 ಸ್ಪೂನ್ ಆಗುವಷ್ಟು ನಾನು ರವೆನ ಒಂದು ಸರಿ ವಾಶ್ ಮಾಡಿ ಚೆನ್ನಾಗಿ ತೊಳೆದು ಅದನ್ನು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಇದು ಏನು ಬೇಯ್ತಾ ಇರುತ್ತಲ್ವ ಅಷ್ಟೊತ್ತು ನೆನೆಸಿಟ್ಟಿದ್ದೀನಿ. ಜಾಸ್ತಿ ಹೊತ್ತೇನು ರವೆ ನೆನೆಸಿಡಬೇಕು ಅಂತಲೂ ಏನಿಲ್ಲ. ನೋಡಿ, ಇದು ಬೇಗ ಬೇಯುತ್ತೆ, ಬೇಗನೆ ಆಗಿಬಿಡುತ್ತೆ. ಇದು ಬೇಯ್ತಾ ಇದೆ. ಒಂದು ಅರ್ಧ ಬೆಂದ ಮೇಲೆ ನಾನೊಂದು ಅರ್ಧ ಬೌಲು ಸಕ್ಕರೆನ ಹಾಕಿದ್ದೀನಿ. ನೀವು ಬೆಲ್ಲ ಹಾಕ್ಬೋದು. ನಾನು ಆ್ಯಕ್ಚುಲಿ ಬೆಲ್ಲ ಹಾಕಿನೇ ಮಾಡೋದು ಯಾವಾಗಲೂ. ಈ ಸರಿ ಯಾಕೆ ಸಕ್ಕರೆ ಹಾಕಿದೆ ಅಂತಂದರೆ, ನನಗೆ ಹಾಲು ಹಾಕಬೇಕಿತ್ತು. ಹಾಲು ಹಾಕದೆ ನಾವು ಬೆಲ್ಲ ಹಾಕಿಬಿಟ್ರೆ ಹಾಲು ಹಾಕೋಕ್ಕಾಗಲ್ಲ. ಹಾಲು ಕೆಲವೊಂದು ಸರಿ ಒಡೆದೋಗುವಂಥ ಚಾನ್ಸ್ ಇರುತ್ತೆ. ಸೊ ನಾನು ಸಕ್ಕರೆ ಹಾಕಿ ಮಾಡ್ತೀನಿ. ಬಹಳಷ್ಟು ಸರಿ ನಾನು ಬೆಲ್ಲನೇ ಹಾಕಿ ಮಾಡೋದು, ಸಕ್ಕರೆ ಅವಾಯ್ಡ್ ಮಾಡ್ತೀನಿ. ನಿಮಗೆ ಸಕ್ಕರೆ ಇಷ್ಟ ಆಗಲ್ಲ ಅಂದರೆ ಬೆಲ್ಲ ಹಾಕಿ ಮಾಡಿ. ಸೊ ಆಮೇಲೆ ಸ್ವಲ್ಪ ಟೇಸ್ಟಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಬೇಗ ಬೆಂದುಬಿಡುತ್ತೆ ನೋಡಿ. ಆಲ್ರೆಡಿ ಈಗಾಗಲೇ ಅದು ಬೆಂದುಬಿಟ್ಟಿದೆ. ಅಂದರೆ ನಾವು ಸಕ್ಕರೆ ಅರ್ಧ ಬೆಂದ ಮೇಲೆ ಸಕ್ಕರೆನ ಹಾಕಿದ್ದೀವಿ ಅಲ್ವಾ, ಬೇಯ್ತಾ ಇದೆ. ಇಲ್ಲಿ ನಾನು ಒಂದು 2-3 ಯಾಲಕ್ಕಿ, ಆಮೇಲೆ ಲವಂಗ, ನಿಮ್ಗೆ ಇಷ್ಟ ಇದ್ದರೆ ಲವಂಗ ಹಾಕ್ಕೊಳ್ಳಿ, ಇಲ್ಲಾಂದರೆ ಯಾಲಕ್ಕಿ ಅಷ್ಟೇ ಹಾಕ್ಬೋದು. ಅದನ್ನೆಲ್ಲ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಅದು ಬೇಯೋಷ್ಟೊತ್ತಿಗೆ ಈ ರವೆ ನೆನೆಸಿಟ್ಟಿದ್ನಲ್ವ ಅದನ್ನು ಹಾಕೋಣ. ಇದಕ್ಕೆ ಕಾಯಿ ಹಾಕಬೇಕು ಏನೂ ಬೇಕಾಗಿಲ್ಲ. ನಾವು ಹಸಿಕಾಯಿ ರುಬ್ಬಿ ಹಾಕಬೇಕು ಅಂತೇನಿಲ್ಲ. ಇದನ್ನು ನಾವು ರವೆ ಅಥವಾ ಅಕ್ಕಿ ಹಿಟ್ಟು ಈ ಥರ ಏನಾದರೂ ಹಾಕಿಬಿಟ್ರೆ, ರೈಸ್ ಫ್ಲೋರ್, ನಾವು ಅದನ್ನು ಬೇಕಾದರೂ ಹಾಕ್ಬೋದು. ಆದರೆ ನಾನು ರವೆನ ಹಾಕಿದ್ದೀನಿ. ಬೇಗ ಅದು ಮಂದಾಗ್ಬಿಡುತ್ತೆ, ಅಂದರೆ ಗಟ್ಟಿಯಾಗಿಬಿಡುತ್ತೆ. ಜಾಸ್ತಿ ಇದು ತೆಳ್ಳಗಿರಲ್ಲ. ಈಗ ನೋಡೋಕ್ಕೆ ತೆಳ್ಳಗೆ ಕಾಣಿಸ್ತಾ ಇದೆ, ಆದರೆ ಕ್ರಮೇಣ ಒಂದು 5 ನಿಮಿಷ ಆದಮೇಲೆ ಅದು ಚೆನ್ನಾಗಿ ಕುದಿ ಬಂದು ಒಂದು 5 ನಿಮಿಷ ಆದಮೇಲೆ ದಪ್ಪ ಆಗ್ತಾ ಹೋಗುತ್ತೆ. ನೋಡಿ, ಈಗ ಸ್ವಲ್ಪನೇ ದಪ್ಪ ಆಗ್ತಾಯಿದೆ. ಆದರೆ ನಾನು ಸ್ವಲ್ಪ ಬೀಜ, ಬಹಳಷ್ಟು ಬೀಜ ಇದ್ವು, ರಿಮೂವ್ ಮಾಡಿದೆ. ಕೆಲವೊಂದು ಬೀಜಗಳು ಆದರೂ ಇದ್ದವು. ಆದಷ್ಟು ಬೀಜನ ತೆಗೀರಿ, ತಿನ್ನೋಕ್ಕೂ ಅಷ್ಟು ಚೆನ್ನಾಗಿ ಅನಿಸಲ್ಲ. 1 ಲೋಟ ಆಗೋಷ್ಟು ನಾನು ಹಾಲನ್ನು ಹಾಕಿದ್ದೀನಿ. ಹಾಲು ಹಾಕಿದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಹಾಲು ಹಾಕಿದ್ದೀನಿ. ಕಾಯಿ ಬದಲು ಹಾಲು ಹಾಕ್ಬೋದು. ಕಾಯಿ ಹಾಕ್ತೀರಾ ಅಂದರೆ ಕಾಯಿನೂ ಬೇಕಾದರೂ ರುಬ್ಬಿ ಹಾಕ್ಬೋದು, ನುಣ್ಣಗೆ ಹಸಿಕಾಯಿಂದ ರುಬ್ಬಿ ಹಾಕ್ಬೋದು. ಆಮೇಲೆ ಇನ್ನು ಯಾಲಕ್ಕಿ ಮತ್ತು ಲವಂಗ ನಾವೇನು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸಹ ನಾನೀಗ ಹಾಕ್ತಾಯಿದ್ದೀನಿ. ನೋಡಿ, ಈಗ ಎಷ್ಟು ದಪ್ಪ ಆಗ್ತಾಯಿದೆ. ಒಂದು ಒಳ್ಳೆ ರುಚಿಯಾದ ಪಾಯಸ, ಬೇಗನೆ ಆಗುವಂಥದ್ದು. ನೀವು, ನಾನು ಮೊದಲೇ ಹೇಳಿದ ಹಾಗೆ ಸಕ್ಕರೆ ಹಾಕಲ್ಲ ಅಂತಂದರೆ ಬೆಲ್ಲ ಹಾಕಿ ಮಾಡ್ಬೋದು. ನಾನು ಬೆಲ್ಲ ಹಾಕಿನೂ ಮಾಡ್ತೀನಿ, ಆವಾಗ ಕಾಯಿ ಹಾಕ್ತೀನಿ. ಬೆಲ್ಲ ಹಾಕಿದಾಗ ಈ ಥರ ಹಾಲು ಹಾಕಲ್ಲ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂಥರ ಹೆಲ್ದಿ ಪಾಯಸ ಅಂತ ಹೇಳ್ಬೋದು. ಹೆಲ್ದಿ ಅಂತಂದರೆ ಹಾಲು ಸೋರೆಕಾಯಿ ಹೆಲ್ದಿ ಅಂತ, ಸಕ್ಕರೆ ಹಾಕಿರೋದು ಹೆಲ್ದಿ ಅಂತ ಹೇಳಲ್ಲ. ನೋಡಿ, ಈಗ ಎಷ್ಟು ದಪ್ಪ ಆಗ್ತಾಯಿದೆ ಅಲ್ವಾ. ಇದು ನಾವು ಪೂರಿ ಅಥವಾ ದೋಸೆ ಅಥವಾ ಅಂದರೆ ದೋಸೆ ಜೊತೆ ಪಾಯಸ ಇಷ್ಟಪಡೋರು, ಚಪಾತಿ ಜೊತೆ, ಇಲ್ಲ ಹಾಗೆ ಹಪ್ಪಳದ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಹಬ್ಬಕ್ಕೆ ಅಂತ ಮಾಡಿದ್ದೆ, ಹಾಗೆ ನೆನಪಾದಾಗ ಮಾಡ್ಕೊಂಡು ತಿನ್ಬೋದು. 10 ನಿಮಿಷದಲ್ಲಿ ಆಗ್ಬಿಡುತ್ತೆ ಫ್ರೆಂಡ್ಸ್. ಭಾಳ ಈಸಿಯಾದಂಥ ಹಾಲು ಸೋರೆಕಾಯಿ ಪಾಯಸ ರೆಡಿಯಾಗಿದೆ. ನೋಡಿ, ಒಂದು ಬೌಲಲ್ಲಿ ಸರ್ವ್ ಮಾಡ್ತೀನಿ. ಈಗ ಇಷ್ಟು ದಪ್ಪಾಗಿದೆ, ತಣ್ಣಗಾದಂತೆ ಇನ್ನೂ ದಪ್ಪ ಆಗಿಬಿಡುತ್ತೆ ಗೊತ್ತಾ. ತುಂಬ ಚೆನ್ನಾಗಾಗುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.